ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಜನಪ್ರಿಯ ನಟರಾದಂತಹ ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮಂದನ್ ಅವರ ಪ್ರೇಮ ಕಥೆಗೆ ಹೊಸ ಅರ್ಥ ಸಿಕ್ಕಿದೆ. ಸ್ನೇಹವಾಗಿ ಪ್ರಾರಂಭವಾಗಿದ್ದ ಈ ಸಂಬಂಧ ಕ್ರಮೇಣವಾಗಿ ಪ್ರೀತಿಯಾಗಿ ಬದಲಾಯಿತು. ಅವರು ಇದನ್ನ ಹಲವು ವರ್ಷಗಳ ಕಾಲ ಬಹಳ ಖಾಸಗಿಯಾಗಿ ಇಟ್ಟುಕೊಂಡಿದ್ರು. ಕೆಲವೊಂದು ಒಂದೇ ಸ್ಥಳದಲ್ಲಿ ರಜೆಯನ್ನು ಕಳೆಯುವ ಮೂಲಕ ಸಂಬಂಧದ ಬಗ್ಗೆ ಊಹಿಸುವಂತೆ ಮಾಡಿದ್ದರು. ಈಗ ಇಬ್ಬರು ತಮ್ಮ ಮದುವೆಗೆ ದಿ ವೆಡ್ಡಿಂಗ್ ಆಫ್ ವಿರೇಶ್ ಎಂದು ಹೆಸರಿಡುವ ಮೂಲಕ ಜೀವನದಲ್ಲಿ ಹೊಸ ಆರಂಭವನ್ನು ಘೋಷಿಸಿದ್ದಾರೆ. ಅವರ ಪ್ರೇಮ ಕಥೆ ಮತ್ತೊಮ್ಮೆ ಚರ್ಚೆಯ ವಿಷಯವಾಗಿದೆ. ಇವರಿಬ್ಬರ ನಡುವೆ ಇಷ್ಟೊಂದು ಬಾಂಡಿಂಗ್ ಬೆಳೆಯಲು ಕಾರಣವಾದರೂ ಏನು? ರಕ್ಷಿತ್ ಶೆಟ್ಟಿಯನ್ನ ಇವರು ಯಾಕೆ ಅವರ ಮದುವೆಯನ್ನ ಆಗ್ಲಿಲ್ಲ, ಯಾಕೆ ಇವರಿಬ್ಬರ ನಡುವೆ ಬಿರುಕು ಬಿಡಿತ್ತು ಅಂತಕ್ಕಂಥ ಈ ಮಾತನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕೂಡಲೇ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ರೆ ಬನ್ನಿ ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಜಯ್ ಮತ್ತು ರಶ್ಮಿಕಾ ಮೊದಲ ಬಾರಿಗೆ 2017ರಲ್ಲಿ ಕೊನೆಯಲ್ಲಿ ಗೀತ ಗೋವಿಂದಂ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ಭೇಟಿಯಾಗಿದ್ರು. ಈ ಚಿತ್ರದಲ್ಲಿ ಅವರನ್ನ ಸ್ಕ್ರೀನ್ ಕೆಮಿಸ್ಟ್ರಿ ಪ್ರೇಕ್ಷಕರ ಹೃದಯ ಗೆದ್ದಿತು. ಚಿತ್ರ ಬಿಡುಗಡೆಯಾದ ತಕ್ಷಣ ಅವರ ಡೇಟಿಂಗ್ ಬಗ್ಗೆ ವದಂತಿಗಳು ಹರಡಲು ಪ್ರಾರಂಭಿಸಿದವು. ಈ ಅವಧಿಯಲ್ಲಿ ಇಬ್ಬರ ನಡುವಿನ ಸ್ನೇಹವು ಬಲವಾಯಿತು ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ರಶ್ಮಿಕಾ ಅವರ ವೈಯಕ್ತಿಕ ಜೀವನದಲ್ಲಿ ಕಠಿಣ ಹಂತವನ್ನು ಎದುರಿಸುತ್ತಿದ್ದರು. ಆಗ ವಿಜಯ್ ಅವರ ದೊಡ್ಡ ಬೆಂಬಲವಾಗಿದ್ರು ಎಂಬ ಮಾತುಗಳು ಕೇಳಿ ಬಂದವು. ಇಲ್ಲಿ ಅವರ ಅವರ ಸಂಬಂಧ ಕೂಡ ಬಲವಾಯಿತು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅದೇ ರಕ್ಷಿತ್ ಶೆಟ್ಟಿ ಅವರ ವಿಚಾರದಲ್ಲಿ ಇದೇ ಒಂದು ಸಿನಿಮಾ ಆಡಲಾಗಿತ್ತು. ಆಗಷ್ಟೇ ಎಂಗೇಜ್ಮೆಂಟ್ ಆದಂತ ಇವರಿಬ್ಬರು ಕೂಡ ಆ ಸಿನಿಮಾದಿಂದಲೇ ದೂರ ಆದ್ರು ಅಂತಕ್ಕಂಥ ವದಂತಿಗಳು ಕೂಡ ಹರಡಿ ಬರ್ತಾ ಇವೆ. ಆ ಒಂದು ಸಿನಿಮಾದಲ್ಲಿ ಲಿಪ್ ಲಾಕ್ ಒಂದು ಚಿತ್ರೀಕರಣದಲ್ಲಿ ಒಂದು ಸೀನ್ ಇತ್ತು. ಆ ಸೀನ್ ಇಂದನೇ ವಿಜಯ್ ಹಾಗೆ ರಶ್ಮಿಕಾ ಹಾಗೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ದೂರ ಆದ್ರು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸದ್ಯ ಈಗಷ್ಟೇ 2019ರಲ್ಲಿ ಡಿಯರ್ ಕಾಮ್ರೇಡ್ ಚಿತ್ರದಲ್ಲಿ ಇಬ್ಬರು ಮತ್ತೆ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಇದು ತೀವ್ರವಾದ ಭಾವನಾತ್ಮಕ ಪ್ರೇಮ ಕಥೆಯನ್ನು ಹೊಂದಿರುವ ಚಿತ್ರವಾಗಿತ್ತು. 2020 ಮತ್ತು 2022ರ ನಡುವೆ ವಿಜಯ್ ಮತ್ತು ರಶ್ಮಿಕಾ ವಿಮಾನ ನಿಲ್ದಾಣದಲ್ಲಿ ಮತ್ತು ಕುಟುಂಬ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಒಟ್ಟಾಗಿ ಕಾಣಿಸಿಕೊಳ್ತಾ ಇದ್ರು. ಅದೇ ಪ್ರತಿ ಬಾರಿಯೂ ಇವರು ಕೇವಲ ಒಳ್ಳೆಯ ಸ್ನೇಹಿತರು ಎಂದು ಹೇಳಿಕೊಂಡಿದ್ರು. ಆದರೂ ಅಭಿಮಾನಿಗಳು ಆ ಅವಕಾಶವನ್ನು ಕಳೆದುಕೊಳ್ಳಲಿಲ್ಲ. ಮಾಲ್ಡೀವ್ಸ್ ಮತ್ತೆ ರೋಮನ್ ನಂತಹ ಸ್ಥಳಗಳಿಗೆ ಹಂಚಿಕೊಂಡಿದ್ದ ರಜಾ ದಿನಗಳ ಫೋಟೋಗಳಲ್ಲಿ ಇದೇ ರೀತಿಯ ಬ್ಯಾಕ್ ಗ್ರೌಂಡ್ ನೋಡಿ ಅವರ ಸಂಬಂಧವು ಸ್ನೇಹ ಮೀರಿ ಹೋಗಿದೆ ಅಂತಕ್ಕಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೆದಿತ್ತು. 2023ರಲ್ಲಿ ರಶ್ಮಿಕಾ ಅಭಿನಯದ ಅನಿಮಲ್ ಚಿತ್ರದ ಪ್ರಚಾರದ ಸಮಯದಲ್ಲಿ ಒಂದು ತಮಾಷೆಯ ಘಟನೆ ನಡೆದಿತ್ತು. ನಟ ರಣಬೀರ್ ಕಪೂರ್ ತಮಾಷೆಯಾಗಿ ರಶ್ಮಿಕಾ ಅವರಿಗೆ ವಿಜಯ್ಗೆ ಕರೆಯುವಂತೆ ಮತ್ತೆ ಸ್ಪೀಕರ್ ನಲ್ಲಿ ಮಾತನಾಡುವಂತೆ ಕೇಳಿಕೊಂಡಿದ್ರು. ಆಗ ವಿಜಯ್ಗೆ ರಶ್ಮಿಕಾ ಕರೆ ಮಾಡಿದ್ರು. ಅವರು ಮಾತನಾಡಿದ ರೀತಿ ಗಮನ ಸೆಳೆಯಿತು. ಆ ಕ್ಷಣ ಅಭಿಮಾನಿಗಳಿಗೆ ಅನುಮಾನವನ್ನು ಮತ್ತಷ್ಟು ಹೆಚ್ಚಿಸಿತು. ಹೌದು ಸ್ನೇಹಿತರೆ, 2025ರಲ್ಲಿ ಹೈದರಾಬಾದ್ ನಲ್ಲಿರುವ ವಿಜಯ್ ಅವರ ಮನೆಯಲ್ಲಿ ನಡೆದ ಖಾಸಗಿ ಸಮಾರಂಭದಲ್ಲಿ ಇಬ್ಬರು ಕೂಡ ನಿಶ್ಚಿತಾರ್ಥ ಮಾಡಿಕೊಂಡ ಸುದ್ದಿ ಬೆಳಕಿಗೆ ಬಂದಿತು. ಯಾವುದೇ ಅಧಿಕೃತ ಫೋಟೋಗಳನ್ನು ಹಂಚಿಕೊಳ್ಳದಿದ್ದರೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರು ಎರಡೂ ಕೈಗಳು ನಿಶ್ಚಿತಾರ್ಥದ ಉಂಗುರಗಳು ಕಾಣಿಸಿಕೊಂಡಿದ್ದವು. ಇದು ಚರ್ಚೆಗೆ ಹುಟ್ಟು ಹಾಕಿತ್ತು. ಹೌದು ಸ್ನೇಹಿತರೆ, ಮತ್ತೆ ಇನ್ನು ನೋಡೋದಾದ್ರೆ ಅವರು ತುಂಬಾ ಪ್ರೈವೇಟ್ ಆಗಿ ಮದುವೆಯನ್ನ ಆಗ್ತಾ ಇದ್ದಾರೆ. ಮದುವೆಯು ಪ್ರೈವೇಟ್ ಆಗಿ ಯಾರನ್ನು ಕರೆಯದೆ ಮದುವೆನ ಪ್ರೈವೇಟ್ ಆಗಿ ಮುಗಿಸಿಕೊಂಡು ರಿಸೆಪ್ಷನ್ಗೆ ಎಲ್ಲರನ್ನು ಕರೆಯುವ ಒಂದು ಯೋಚನೆಯಲ್ಲಿ ಅವರಿಬ್ಬರು ಇದ್ದಾರೆ. ಹಾಗೆ ರಶ್ಮಿಕಾ ಹಾಗೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಯಾಕೆ ದೂರ ಆದ್ರು ಅಂತಕ್ಕಂಥ ಮಾತುಗಳನ್ನ ಕೇಳಿ ಬರ್ತಾ ಇವೆ ಅಂತಂದ್ರೆ ಆ ಒಂದು ಸಿನಿಮಾ ಲಿಪ್ ಲಾಕ್ ಸೀನ್ ನಿಂದಾನೇ ದೂರ ಆದ್ರು ಅಂತಕ್ಕಂಥ ಮಾತುಗಳು ಇಲ್ಲಿ ತುಂಬಾನೇ ಕೇಳಿ ಬರ್ತಾ ಇವೆ. ಈ ಒಂದು ಸಿನಿಮಾದ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ? ಅವರಿಬ್ಬರು ಮಾಡಿದ್ದು ತಪ್ಪ? ಅವರಿಬ್ಬರು ಯಾಕೆ ದೂರವಾದ್ರು? ಒಂದು ಸ್ವಲ್ಪ ವದಂತಿಗಳನ್ನ ನೋಡಿದ್ರೆ ಅವರಿಬ್ಬರ ನಡುವೆ ಹಣ ದೂರ ಮಾಡಿತು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ರಕ್ಷಿತ್ ಶೆಟ್ಟಿ ಅವರು ರಶ್ಮಿಕಾ ಅಂದನ ಅವರ ಮನೆಯವರಿಗೆ ಮನೆಯನ್ನು ಕಟ್ಟಲು ಒಂದಿಷ್ಟು ಹಣವನ್ನು ಕೇಳಿದ್ರು. ಆ ಹಣವನ್ನು ಕೊಡದೇ ಇದ್ದಾಗ ಈ ರೀತಿಯಾದ ಒಂದು ಮದುವೆ ಮುರಿದು ಬಿಡ್ತು ಅಂತಕ್ಕಂಥ ಮಾತುಗಳನ್ನು ಕೇಳಿ ಬರ್ತಾ ಇವೆ. ಆದ್ರೆ ಇವರಿಬ್ಬರು ಕೂಡ ಈ ಮದುವೆ ಮುರಿದ ಬಗ್ಗೆ ಯಾವುದೇ ಎಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ನಾನು ಯಾಕೆ ಮದುವೆ ಮುರಿತು ಅಂತಕ್ಕಂಥ ಬಗ್ಗೆ ಯಾವುದೇ ಚರ್ಚೆ ಕೂಡ ಮಾಡಿಲ್ಲ. ನಾವಿಬ್ಬರು ದೂರ ಆಗ್ತಾ ಇದೀವಿ ಅಷ್ಟೇ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಹೇಳಿದ್ರು. ಹಾಗೆ ಈಗ ವಿಜಯ್ ದೇವರಕೊಂಡ ಜೊತೆ ಸ್ವಲ್ಪ ಏನೋ ಟಚಿಂಗ್ ನಲ್ಲಿ ಇದ್ದಾರೆ ಅಂತಕ್ಕಂಥ ಮಾತುಗಳು ತುಂಬಾನೇ ಕೇಳಿ ಬರ್ತಾ ಇತ್ತು. ಹೌದು ಸ್ನೇಹಿತರೆ, ಈ ರೀತಿಯಾದ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಅವರು ಇಬ್ಬರು ಕೂಡ ಈಗ ಮದುವೆ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.